ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಸನ್ಶೋಧ್ ರಿಫೈನ್ಡ್ ಆಯಿಲ್ ಅರ್ಪಿಸುವ ನಿಖರ ಗ್ರೂಪ್ ಸಹ ಪ್ರಾಯೋಜಕತ್ವದ ಬೃಹತ್ ಬ್ರಹ್ಮಾಂಡ ಗುರೂಜಿಯವರ ಜೊತೆ ಮಾತುಕತೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ದೈವಾನುಗ್ರಹ ಭಕ್ತ ಪ್ರಿಯರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಕಳೆದ 1 ವರ್ಷದಿಂದ ನಿಮ್ಮ ಮನಗೆದ್ದಿರುವ ನೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಬನ್ನಿ, ಈಗ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದ ಒಂದು ಮೆಲುಕು ನೋಟ ನಿಮ್ಗಾಗಿ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆಯ ಉವಾಚವನ್ನ ಸತ್ಯವಾಗಿಸಲು ಬಂದಿದ್ದಾರೆ ಜಿ ಕನ್ನಡದ ಬೃಹತ್ ಬ್ರಹ್ಮಾಂಡ ಗುರೂಜಿ ಶ್ರೀ ನರೇಂದ್ರ ಬಾಬು ಶರ್ಮಾ. ಪ್ರಾರಂಭದಿಂದ ಇಂದಿನವರೆಗೂ ಜನಮಾನಸದಲ್ಲಿ ಸನಾತನ ಧರ್ಮ ಪ್ರಜ್ಞೆಯನ್ನು ಬೆಳೆಸುತ್ತಾ ಉಳಿಸುತ್ತಿರುವ ಗುರೂಜಿಯವರ ಸಾರಥ್ಯದಲ್ಲಿ ನಡೆದು ಬಂದ ಲೋಕೋದ್ಧಾರಕ ಕಾರ್ಯಕ್ರಮಗಳ ಒಂದು ಅವಲೋಕನ. ಸಿದ್ಧಿ ಬುದ್ಧಿ ಕಾರಕ, ಅಗಣಿತ ಗುಣದಾಯಕ, 32 ಗಣಪತಿ ದರ್ಶನ, ವಿನೂತನ ಪ್ರವಚನ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣದ ಜಗತ್ತಿನ ಮಹೋನ್ನತ ಕ್ಷೇತ್ರ ಅಹೋಬಲಂನ ನವ ನರಸಿಂಹ ದರ್ಶನ, ಶಕ್ತಿ ರೂಪಿಣಿ ಮಾತೃಕಾ ಸ್ವರೂಪಿಣಿ, ಅಷ್ಟಾದಶ ದುರ್ಗಾ ದರ್ಶನ, ಕ್ಷೇತ್ರ ಸಂಚರಣ, ಮಾನವ ದಾನವ ಯುದ್ಧದಲ್ಲಿನ ಧರ್ಮ ವಿಜಯಕ್ಕೆ ಸಾಕ್ಷಿ ಶ್ರೀಲಂಕಾ ರಾಮಾಯಣ ಪಳಿಯುಳಿಕೆಯ ಪ್ರವಾಸ ಕಥನ, ಸರ್ಪದೋಷ ನಿವಾರಣಾ ಮಾರ್ಗ, ಶ್ರೀ ಕಾಳಹಸ್ತಿ ಕ್ಷೇತ್ರ ದರ್ಶನ, ವಿಶೇಷ ಮಾಹಿತಿ ಸದ್ವಿಚಾರಣ, ಸ್ಮಶಾನ ಭಸ್ಮಾರ್ಚನೆಯ ವಿಶೇಷ ವಿಚಾರ, ಉಜ್ಜಯಿನಿಯ ಮಹಾಕಾಳರುದ್ರ ಅವತರಣ, ಶ್ರೀಕೃಷ್ಣ ಪಾಂಡವರು ನಡೆದಾಡಿದ ಜೀವಂತ ಸ್ಥಳ ದರ್ಶನ, ಶ್ರೀಕೃಷ್ಣ ರಹಸ್ಯಂನ ಅನಾವರಣ, ನಾಡಿನ ವಿವಿಧ ಸ್ಥಳಗಳಲ್ಲಿ ಜನ ಜಾಗೃತಿ ಮೂಡಿಸುವ ಧರ್ಮ ಚೈತನ್ಯ ಯಾತ್ರೆಯ ಭಕ್ತಿ ಸಮ್ಮೇಳನ, ಪ್ರಕೃತಿ ವಿಕೋಪದ ಅವಘಡಗಳ ತಡೆಗಟ್ಟುವ ದೀಪೋತ್ಸವ, ಫೆಬ್ರವರಿ 22ರಂದು ಸಂಜೆ 7:05ರಿಂದ 7:25ರವರೆಗೆ ಕರ್ನಾಟಕದಾದ್ಯಂತ ಲಕ್ಷಾಂತರ ದೀಪಗಳ ಬೆಳಕಿನ ಸಂಚಲನ. ಧರ್ಮ ಸಂಸ್ಥಾಪನೆಗೆ ಪಣ ತೊಟ್ಟಿರುವ ಜಿ ಕನ್ನಡದ ಬೃಹತ್ ಬ್ರಹ್ಮಾಂಡ ಗುರೂಜಿಯವರ ಮಾರ್ಗದರ್ಶನದಲ್ಲಿ ನಡೆಯೋಣ ಇಂದು ಮುಂದು ಎಂದೆಂದು. ವೀಕ್ಷಿಸುತ್ತಿರಿ ಜಿ ಕನ್ನಡದ ಬೃಹತ್ ಬ್ರಹ್ಮಾಂಡ, ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ. ಇಷ್ಟೊತ್ತು ನೋಡಿದ್ರಿ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದ ಒಂದು ಮೆಲುಕನ್ನ ಕೂಡ ಹಾಕಿದ್ರಿ. ಈಗ ಈ ಕ್ಷಣ ನೀವೆಲ್ಲರೂ ಅಷ್ಟೊತ್ತಿಂದ ಬಂದು ರಾಜ್ಯದ ನಾನಾ ಭಾಗಗಳಿಂದ ಬಂದಿದ್ದೀರಾ. ಬಹಳನೇ ಸಂತೋಷ ಆಯ್ತು. ಆ ಸಮಯ ಬಂದಿದೆ. ಯಾವ ಸಮಯ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳನ್ನ ಸ್ವಾಗತಿಸೋ ಸಮಯ. ಜೋರದ ಚಪ್ಪಾಳೆಯೊಂದಿಗೆ ಎಲ್ಲರೂ ಎದ್ದು ನಿಂತು ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಮನವನ್ನ ಗೆದ್ದಿರುವಂತಹ ಧಾರ್ಮಿಕ ಹರಿಕಾರರು ಅಂತಾನೆ ಹೇಳಬಹುದು. ಅವರಿಗೆ ಮತ್ತೊಮ್ಮೆ ಜೋರದ ಚಪ್ಪಾಳೆಯೊಂದಿಗೆ ನಾವು ಭಕ್ತಿಪೂರ್ವಕ ನಮನಗಳನ್ನ ಅರ್ಪಿಸೋಣ. ಗುರುಜಿ, ನಿಮ್ಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ಸ್ನೇಹಿತರೆ, ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ಬೇಕು ಅಂತ ಹೇಳಿದ್ರೆ ವಿಘ್ನ ವಿನಾಶಕ ವಿಘ್ನೇಶನನ್ನ ಪ್ರಾರ್ಥಿಸ್ತೀವಿ ಅಲ್ವೇ? ಬನ್ನಿ, ಇಂದು ಕೂಡ ವಿಘ್ನೇಶನ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಅಪ್ಪಣ್ಣರವರು ವಿಘ್ನೇಶನ ಗೀತೆಯನ್ನ ಹಾಡ್ಲಿಕ್ಕೆ ಬರ್ತಿದ್ದಾರೆ. ಲಂಬೋಧರ ಗಿರಿಜಾ ಆನಂದನ ಲಂಬೋಧರ ಗಿರಿಜಾ ಆನಂದನ ಪೂರ್ಣಕರಿ ಮನ ಕಾಮನಾ ಲಂಬೋಧರ ಗಿರಿಜಾ ಆನಂದನ ಪೂರ್ಣಕರಿ ಮನ ಕಾಮನಾ ಲಂಬೋಧರ ಗಿರಿಜಾ ಆನಂದನ. हे मम पावन तव पद सेवन
मम पावन तव पद सेवन विद्याद्यावि गजानना विद्याद्यावि गजानना लंबोदर गिरिजा आनंदन पूर्ण करी मन कामना लंबोदर गिरिजा आनंदन विघ्न विनायक विघ्न निवारण विघ्न विनायक विघ्न निवारण बुद्धि द्यावी गजानना बुद्धि द्यावी गजानना लंबोदर गिरिजा आनंदन पूर्ण करी मन कामना लंबोदर गिरिजा आनंदन. ಪರಮಾನಂದ ಭರಿತನಾಗಿರ್ತಕ್ಕಂಥ ಪರಮಾತ್ಮನ ಪಾದಾರವಿಂದಕ್ಕೆ ನಮಸ್ಕರಿಸಿದಂತಹ ಅಪರ್ಣಾರವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಸನಾತನ ಧರ್ಮದ ಮೌಲ್ಯಗಳನ್ನ ತಮ್ಮ ಮಾತಿನ ಮುಖೇನ ನಮಗೆ ತಿಳಿಸ್ಕೊಡ್ತಾ ನಮ್ಮೆಲ್ಲರನ್ನ ಸನ್ಮಾರ್ಗದೆಡೆಗೆ ಸೆಳೆತಿರುವಂತಹ ನಮ್ಮೆಲ್ಲರ ಪೂಜ್ಯ ನೆಚ್ಚಿನ ನಲ್ಮೆಯ ಗುರುಗಳಾದಂತಹ ಶ್ರೀಯುತ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು ಈಗ ಪ್ರವಚನವನ್ನ ಪ್ರಾರಂಭಿಸಬೇಕಾಗಿ ವಿನಮ್ರ ಪ್ರಾರ್ಥನೆ. ಓಂ ಅಗಜಾನನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂಥಂ ಭಕ್ತಾನಾಂ ಏಕದಂಥಂ ಉಪಾಸ್ಮಹೇ. ಗಜಾನನಂ ಭೂತಗಣಾಧಿಪಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಶ್ರೀಹರಿ ಶ್ರೀಕಾಂತ ಹರಿ ಶ್ರೀನಿವಾಸಗೃಹೇಶ್ವರಿ ಶ್ರೀ ವೆಂಕಟಾದರ ನಿವಾಸನೇ ಪದ್ಮಾವತಿ ಸುಮಂಗಲಿ. ವಂದೇ ಶಂಭುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕ ವಂದಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. मनोजगं मारुततुल्यवेगं जितेन्द्रिय बुद्धिमतां वारिष्ठां वातात्मजं वानरयूतमुख्यं श्रीरामदूतं शिरस्सान्नमामि. एकदन्ताय विद्महे वक्रतुण्डाय धीमहि तन्नो दन्ति प्रचोदयात्. तत्पुरुषाय विद्महे सहस्रपणाय धीमहि तन्नो नागेन्द्रदेवता प्रचोदयात्. तत्पुरुषाय विद्महे महादेवाय धीमहि तन्नो रुद्र प्रचोदयात्. कात्यायनाय विद्महे कन्याकुमारी धीमहि तन्नो ದುರ್ಗಿ ಪ್ರಚೋದಯಾತ್. ದಯವಿಟ್ಟು ಅಲ್ಲಿ ಯಾರಾದರೂ ಮಾತಾಡ್ತಿರೋದು, ಜಗಳ ಮಾಡ್ತಿದ್ದೀರೋ, ಕಿರ್ಚಾಡ್ತಿದ್ದೀರೋ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಂದು 10 ಹೊತ್ತು ಕಾರ್ಯಕ್ರಮದಲ್ಲಿ ಕೂತಿರ್ತಕ್ಕಂಥ ಅಷ್ಟೂ ಜನಕ್ಕೆ ಒಂದು ಗೌರವ ಸಲ್ಲಿಸ್ದಂಗಾಗತ್ತೆ. ದಯವಿಟ್ಟು ವಟವಟ ಅಂತ ಮಾತಾಡಬೇಡಿ. ಎಲ್ಲಿ ನಿಂತಿದ್ದೀರೋ ಅಲ್ಲಿ ಕೂತ್ಕೊಳ್ಳಿ. ಜಾಗ ಇಲ್ಲಿಲ್ಲ, ಮಾಡಿಲ್ಲ, ಮಟ್ಟಿಲ್ಲ ಅನ್ನೋದೆಲ್ಲ ಮಾತಾಡಬೇಡಿ. ನಿಶ್ಶಬ್ದವಾಗಿರೋದು ಕಲ್ತ್ಕೊಳ್ಳಿ. ಒಂದು ಒಳ್ಳೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಂದಾಗ ನಾಯಿಗಳ ಥರ ಕಚ್ಚಾಡಬಾರ್ದು. ಮೊದಲನೇ ಡಿಸಿಪ್ಲಿನ್ ಅದು. ಗಂಭೀರವಾಗಿರೋದು ಕಲ್ತ್ಕೊಳ್ಳಿ. ಅನುಗ್ರಹಪೂರ್ವಕವಾಗಿರ್ತಕ್ಕಂಥ ಆ ಜಗನ್ಮಾತೆ ಕೃಪಾಕಟಾಕ್ಷ ನಿಮ್ಮೆಲ್ಲರಿಗೂ ಬಂದಿರತಕ್ಕಂಥವ್ರಿಗೆ, ಕಾರಣಾಂತರದಿಂದ ಬರದೇ ಇರತಕ್ಕಂಥವ್ರಿಗೆ, ಕ್ರಿಕೆಟ್ ಹುಚ್ಚಿರ್ತಕ್ಕಂಥವ್ರಿಗೆ, ಎಷ್ಟೋ ಜನ ಪಾಪಕರ್ಮಗಳು ಇನ್ನೂ ಕಳ್ಕೊಳ್ಳೋಕ್ಕೆ ಅವ್ರಿಗಿನ್ನೂ ಕರ್ಮ ಸವಿದೇ ಇರತಕ್ಕಂಥವ್ರಿಗೂ ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ ಭೂಮಿಯಲ್ಲಿ ಹುಟ್ಟಿರೋದ್ರಿಂದ 5 ಬೆರಳು ಒಂದು ಸಮ ಇಲ್ಲ. ಇಂಥ 5 ಬೆರಳು ಸಮ ಇಲ್ದಿದ್ದಾಗ ಯಾರನ್ನು ಏನು ಮಾಡೋಕ್ಕೆ ಸಾಧ್ಯ? ಆದ್ದರಿಂದ ತಾವೆಲ್ಲ ಇಲ್ಲಿ ಬಂದಿರತಕ್ಕಂಥ ವೀಕ್ಷಕರಲ್ಲಿ ಒಂದು ನಾನು ಹೇಳ್ತೀನಿ, ಯಾವತ್ತೂ ಯಾವುದೇ ಒಂದು ಸಭೆಗೆ ಹೋದಾಗಲೂ ಹೇಳೋದು, ನೀವು ಬಂದಿರತಕ್ಕಂಥ ಜನ ಬಹಳ ಕಮ್ಮಿ ಅಂತ. ಎಷ್ಟು ಜನಕ್ಕೆ ಆಸಕ್ತಿ ಇನ್ನೂ ಧರ್ಮದ ಮೇಲೆ ಇನ್ನೂ ಬೆಳೆದಿಲ್ಲ. ಇನ್ನೂ ಅಷ್ಟು ಜನ ಪ್ರಳಯ ಕಾಲಕ್ಕೆ ಇನ್ನಷ್ಟು ಜನ ಹೋದರೂ ಸಹ ಭಯ ಭೀತಿ ಬಂದಿಲ್ಲ.
ದೇವರ ಮೇಲೆ ಅಪಾರವಾದ ನಂಬಿಕೆಗಳು ಎಷ್ಟು ಮಟ್ಟಿಗಿದೆಯೋ ಅದು ಡೌಟಾಗೆ ಇಟ್ಕೊಂಡಿರ್ತೀರಿ ಹೊರತು ನಿಜವಾದ ಸಾನ್ನಿಧ್ಯಕ್ಕೆ ಆ ದೈವ ನಂಬಿಕೆ ಇನ್ನೂ ಹೆಚ್ಚಾಗಿ ಬಂದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಜೀವನದಲ್ಲಿ 108 ಕಷ್ಟ ಇರುತ್ತೆ. ಆ 108 ಕಷ್ಟಗಳಲ್ಲಿ ನಾವುಗಳು ಇವತ್ತಿನ ದಿವಸ ಬಂದಿರತಕ್ಕಂಥ ವಿಚಾರ ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮಗೆಲ್ಲ ತಿಳಿಸ್ತೀನಿ. ಇದು ಸಣ್ಣ ಪುಟ್ಟ ವಿಚಾರಗಳಲ್ಲ, ಜಗತ್ತಲ್ಲಿ ನಿಮಗೆಲ್ಲರಿಗೂ ಉಪಯೋಗ ಆಗೋವಂಥ ವಿಚಾರ, ಎಲ್ಲ ಧರ್ಮದವ್ರಿಗೂ ಉಪಯೋಗ ಆಗೋಂಥ ವಿಚಾರ, ಎಲ್ಲ ಜಾತಿ ವರ್ಗದವ್ರಿಗೂ ಆಗ್ತಕ್ಕಂಥ ವಿಚಾರ. ನೀವುಗಳು ಏನಿವತ್ತು ಬಂದಿದ್ದೀರಾ ಈ ಕಾರ್ಯಕ್ರಮ, ಇದು ನಿಜವಾಗ್ಲೂ ಹೇಳ್ತೀನಿ ಇತಿಹಾಸದಲ್ಲಿ ಬರಬೇಕಾಗಿರ್ತಕ್ಕಂಥ ಪುಟ. ಇವತ್ತು ಯಾವುದೇ ಒಂದು ಮಾಧ್ಯಮದ ಪರಿಪೂರ್ಣವಾಗಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಒಂದು ಮಾಧ್ಯಮ ಬಿಟ್ಟು ಮತ್ತೊಂದು ಮಾಧ್ಯಮ, ಮತ್ತೊಂದು ಮಾಧ್ಯಮ ಬಿಟ್ಟು ಇನ್ನೊಂದು ಮಾಧ್ಯಮ ಅಂಥೇಳಿ ಇವತ್ತು ಏನು ಜೀ ಕನ್ನಡ ವಾಹಿನಿಯಲ್ಲಿ ನಾನು ಇದ್ದೀನಿ, ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನಿಡಿಯುವಾಗಲೂ ಇತಿಹಾಸದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಪ್ರಪ್ರಥಮ ಕಾರ್ಯವನ್ನು ಈ ಜೀ ಕನ್ನಡ ವಾಹಿನಿಯವರು ಒಂದು ಧರ್ಮ ಪ್ರಚಾರವಾಗಿ ಇಂಥ ಒಂದು ಆಯೋಜನೆ, ಯಾವಾಗಲೂ ಒಂದು ಡ್ಯಾನ್ಸ್ ಪ್ರೋಗ್ರಾಮು ಅದು ಇದು ಮಾಡ್ತಾರೆ, ಆದರೆ ನಿಜವಾಗ್ಲೂ ಇಂಥ ಒಂದು ಕಾರ್ಯಕ್ರಮ ನೀವು ಮಾಡಿರೋದ್ರಿಂದ ಅಂಥ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಚಪ್ಪಾಳೆ ಸಾಲದು ಅಂತ ಹೇಳ್ತಾ ಇದ್ದೀನಿ. ಮನಸ್ಫೂರ್ತಿಯಾಗಿ ಮಾಡ್ತಕ್ಕಂಥ ವಿಚಾರ ಮಕ್ಕಳು ಇವತ್ತು ಇಂಥ ಒಂದು ತುಂಬಿದ ಸಭೆಯಲ್ಲಿ ವಯಸ್ಸಾದವರು, ಹೆಣ್ಣು ಮಕ್ಕಳು, ಸಾಕಷ್ಟು ಜನ ಒಂದು ಆರೋಪ, ಯಾವಾಗಲೂ 24 ಗಂಟೆ ನಮ್ಮ ಶ್ರೀಮತಿಗಳೇ ಎಲ್ಲರೂ ಕರ್ಕೊಂಡು ಹೋಗಿ ಬಲವಂತವಾಗಾದರೂ ಇಲ್ಲಿ ಗಂಡಂದ್ರನ್ನ ಕರ್ಕೊಂಬಂದಿರ್ಬೋದು, ಬನ್ರಿ ಹೋಗೋಣ ಬಾಯಿ ಮುಚ್ಕೊಂಡು ಅಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ ಅಂತ ಆದರೂ ಕರ್ಕೊಂಬಂದಿರ್ಬೋದು. ಇಂಥ ವಿಚಾರಪೂರ್ವಕವಾಗಿ ಎಷ್ಟೋ ಜನ ಬಲವಂತವಾಗಿ ಬಂದಿರೋದು, ಮನಸ್ಫೂರ್ತಿಯಾಗಿ ಬಂದಿದ್ದೀರೋ, ಕಷ್ಟಗಳಿಗೆ ಬಂದಿದ್ದೀರೋ. ಕೆಲವರು ಏನೋ ಪ್ರಶ್ನೋತ್ತರ ಅಂದರೆ ಪ್ರಶ್ನೆಗಳು ಎಲ್ರಿಗೂ ವೈಯಕ್ತಿಕ ಇದೆಯೇ ಹೊರತು ಯಾವ ಕಾಲಕ್ಕೂ ನಿಜವಾಗ್ಲೂ ಎಲ್ಲರ ಪರವಾಗಿ ಯಾವುದಾದ್ರು ಪ್ರಶ್ನೆಗಳಿದ್ದ ಪಕ್ಷದಲ್ಲಿ ಅದನ್ನು ಉತ್ತರಿಸ್ತೀನಿ. ಆದ್ದರಿಂದ ಕೆಲವೊಂದು ವಿಚಾರಗಳನ್ನ ನೀವು ಜೀವನ ಪೂರ್ತಿ ತಿಳ್ಕೋಬೇಕಾದ್ದು ಬಹಳ ಮುಖ್ಯ. ಇದರಲ್ಲಿ ಮೊದಲನೇದಾಗಿ ನಾನು ಪ್ರಾರಂಭಿಸ್ತೀನಿ, ನನ್ನ ಒಂದು ವಿಚಾರವನ್ನು ನಿಮಗೆಲ್ಲರಿಗೂ ತಿಳಿಸ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಪರಿಪೂರ್ಣವಾಗಿ ಹೇಳ್ಕೊತೀನಿ. ಬಹಳ ಸಂತೋಷವಾಗಿರ್ತಕ್ಕಂಥ ಈ ದಿನದಲ್ಲಿ ಮಹಾಗಣಪತಿನ ಪ್ರಾರ್ಥನೆ ಮಾಡಿ ನಿಮಗೆ ಹೇಳ್ತೀನಿ.